ನಾನು ಆರ್ಡರ್ ಮಾಡಿ ಒಂದು 6-7 ಸೆಕೆಂಡ್ ಆಗಿರುತ್ತೆ, ಟಕ್ ಅಂತ ನಿಮ್ಮ ಕೈಗೆ ದೋಸೆ ಬರುತ್ತೆ, ಬಿಸಿ ಬಿಸಿ ತಿನ್ಬೋದು. ಓ ಮೈ ಗಾಡ್, ಒಳಗಡೆ ನೋಡಿ ಫುಲ್ ಆ್ಯಂಡ್ ಫುಲ್ಲು ತಿಕ್ಕು ಫಾರ್ಮೇಷನ್. ನಮ್ಮ ಬೆಂಗಳೂರಲ್ಲಿ 99 ವೆರೈಟಿ ಟೈಮ್ ಮಾಡಿರ್ತಾರೆ, ಅದು ಪ್ಯೂರ್ ವೆಜ್ಜು. ಇಲ್ಲಿ ವೆಜ್ಜು ಸಿಗುತ್ತೆ, ಬಟ್ ಮೇಯ್ನಾಗಿ ಜನ ಬರೋದು ಈ ನಾನ್ ವೆಜ್ಗೋಸ್ಕರ. ಎಲ್ಲರೂ ನಮಸ್ಕಾರ, ನಾನು ಶುಭ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಕೊಯಂಬತ್ತೂರು ಗೈಸ್. ಕೊಯಂಬತ್ತೂರು ಬಂದಿದೆ, ನಾವು ಮಧ್ಯಾಹ್ನ ಆಗೋಯ್ತು. ಸೊ ನೈಟ್ ಒಂದು ಸ್ಟ್ರೀಟ್ ಫುಡ್ ಏನಾದರೂ ಸ್ಪೆಷಲ್ ಫುಡ್ ಟ್ರೈ ಮಾಡೋಣ ಅಂತ ನಾವು ಬಂದಿರುವಂಥ ಒಂದು ಜಾಗನೇ ಕೊಯಂಬತ್ತೂರು ಲಕ್ಷ್ಮೀ ಮಿಲ್ಸ್ ಹತ್ರ. ಕಳೆದ 18 ವರ್ಷಗಳಿಂದ ನಡೆಸ್ಕೊಂಡು ಬರ್ತಿರುವಂಥ ತಲಬದಿ ದೋಸಾ ಶಾಪ್ ಗೈಸ್. ಶಾಪ್ ಅಲ್ಲ, ಇದೊಂದು ಸ್ಟ್ರೀಟ್ ಫುಡ್ಡು. ತಳ್ಳೋ ಗಾಡೀಲಿ 18 ವರ್ಷಗಳಿಂದ ಪಾಪ್ಯುಲರ್ ಆಗಿ ದೋಸೆ ವೆರೈಟಿ ಐಟಮ್ಗಳನ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾರ್ಮಲ್ ದೋಸೆ ಅಲ್ಲ, ನಾನ್ ವೆಜ್ ದೋಸೆ. ಈ ಕಬಾಲಿ ದೋಸೆ, ಬಾಹುಬಲಿ ದೋಸೆ, ಬಿಗ್ ಬಾಸ್ ದೋಸೆ ಅಂತ ಸುಮಾರು ವೆರೈಟಿಲಿ ನಾನ್ ವೆಜ್ ದೋಸೆನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಂದು ನೋಡಿದ್ರಂತೂ ಅಂಗಡಿನೇ ಕಾಣೋಣ, ಫುಲ್ ಆ್ಯಂಡ್ ಫುಲ್ ಪ್ಯಾಕ್ಡ್ ಆಗಿ ಜನ ನಿಂತ್ಕೊಂಡು ಕಂಟಿನ್ಯೂಸ್ ಆಗಿ ಟೇಸ್ಟ್ ಮಾಡ್ತಾನೆ ಇರ್ತಾರೆ. ಫಾಸ್ಟೆಸ್ಟ್ ದೋಸೆ ಅಂತಲೇ ಹೇಳ್ಬೋದು. ಹಾಕಿ ಒಂದು 5-6 ಸೆಕೆಂಡ್ಗೆ ಬೇಯುತ್ತೆ, ಟಕ್ಕಂತ ತಟ್ಟೆ ಕೊಟ್ಬಿಡ್ತಾರೆ. ಬಿಸಿ ಬಿಸಿಯಾಗಿ ನೀವು ಟ್ರೈ ಮಾಡ್ಬೋದು. ಸಂಜೆ 6 ಗಂಟೆಗೆ ಶುರು ಆದರೆ ಒಂದು 10 ಗಂಟೆ 10:30 ಗಂಟೆ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಲೋಕಲಿ ಸಿಗಾಡೆ ಪಾಪ್ಯುಲರು. ಐಪಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಜಾಗ ಬಂದು ನೋಡಿದ್ರಂತೂ ಸುಮಾರು ಜನ ಬಂದು ಟೇಸ್ಟ್ ಮಾಡ್ತಾರೆ ಗೈಸ. ಘಮ ಕೂಡ ಸೂಪರ್ ಆಗಿತ್ತು. ಸೊ ನಾವು ಅದಕ್ಕೋಸ್ಕರನೇ ಬಂದು ನೀವು ಹೋಗೋಣ, ಅವ್ರ ಹತ್ರನೇ ಕೇಳಿ ಯಾವ ದೋಸೆ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟು ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್. ಬನ್ನಿ ಹೋಗೋಣ, ಹಿಂಗೇ ಹೋಗ್ಬೇಕು. ಲೈನಲ್ಲೇ ಒಂದು 3-4 ಅಂಗಡಿ ನಿಲ್ಸ್ಬಿಟ್ಟಿದೆ. ಇದು ಫಸ್ಟ್ ಅಂಗಡಿ ದೋಸೆಗೋಸ್ಕರ ನಾವು ಇದಕ್ಕೋಸ್ಕರನೇ ಬಂದಿರೋದು. ಸೊ ಫಸ್ಟ್ ಟೈಮ್ ಮೆನು ಕೊಡ್ತಾರೆ, ಅವ್ರ ಹತ್ರ ಈಸ್ಕೊಂಡು ಯಾವುದಾದ್ರು ಸ್ಪೆಷಲ್ಲು ಆರ್ಡರ್ ಮಾಡೋಣ. ನಾವು ಫಸ್ಟು மெனு இருக்கா சார்? சார் நீங்களே சொல்லிடுங்க, கொடுங்க எனக்கு ஒரு வாட்டி சரிங்களா? இருக்கட்டும், கொடுங்க, பரவாயில்ல, ஒன்றும் இல்லை சார். இவ்வளோ இருக்குது, டோட்டல் எவ்வளோ வெரைட்டி இருக்குது இதில்? 80 மேலே இருக்கா? இதில் நாங்கள் ட்ரை பண்ணணும், எது நல்லா இருக்குன்றீங்க? ஃபர்ஸ்ட் ஒரு தோசை சொல்லுங்க. இன்னும் இல்லை, இனிமே தான். நீங்கள் சொல்லுங்கள் எனக்கு ஒரு ಇಲ್ಲೋಡಿ ಒಂದು ಪಾಕ್ರ ಅದು ವೆಜ್ಜಾ? ವಾಣ ನಮಗೆ ನಾನ್ ವೆಜ್ ತಾವೇನು. ಒಂದು 80ಕ್ಕಿಂತ ಹೆಚ್ಚು ವೆರೈಟಿ ದೋಸೆಲೆ. ಮಟನ್ನು, ಚಿಕನ್ನು, ಪ್ರಾನ್ಸು ಪ್ರತಿಯೊಂದು ಹಾಕಿ, ಲಿವರು. ಇಂಥದ್ರಲ್ಲಿ ದೋಸೆ ನಾನು ಕೇಳೂ ಇಲ್ಲ, ಟೇಸ್ಟು ಮಾಡಿಲ್ಲ. ಸೊ ಅವ್ರನ್ನೇ ಕೇಳೋಣ ಇರಿ ಒಂದ್ಸಲ. நா ஒன்று ஃபஸ்ட்டு ஸ்பெஷலாக சொல்லணும், எது நல்லா இருக்கும்ண்ணா? அது எங்களுக்கு தெரியல, இது மாதிரி எங்கள் ஊரில் இல்லை, பெங்களூரில் இல்லை. ஃபஸ்ட்டு ஒன்று கொடுங்கண்ணா. ஃபஸ்ட்டு ஒன்று எது சொல்கிறீங்க? அது ஒன்று கொடுங்கண்ணா. ಬಾಹುಬಲಿ ದೋಸೆ ಅಂತೆ. ಇದು ಪೇರು ಬಾಹುಬಲಿ ದೋಸೆಯಾ? ಬಾಹುಬಲಿ ದೋಸೆ ತುಂಬ ಗೈಂಟಾಗಿರುತ್ತೆ ಅಂತ ಅನ್ಕೊಬಿಟ್ಟೆ. ದೋಸೆ ಹಿಟ್ಟು ಹಾಕ್ಬಿಟ್ಟು ಮೊಟ್ಟೆ ಅದ್ರ ಮೇಲೆ ಸ್ವಲ್ಪ ಪೌಡ್ರ್ ಟೈಪಲ್ಲಿ ಒಂದು ಹಾಕಿ, ತಿರ್ಗಾ ಒಂದು ಗ್ರೇವಿ ಟೈಪ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ನಾನು ಆರ್ಡ್ರ್ ಮಾಡಿ ಒಂದು 6-7 ಸೆಕೆಂಡ್ ಆಗಿರುತ್ತೆ, ಟಕ್ ಅಂತ ನಿಮ್ಮ ಕೈಗೆ ದೋಸೆ ಬರುತ್ತೆ, ಬಿಸಿ ಬಿಸಿ ತಿನ್ಬೋದು. ಅದಕ್ಕೆ ಒಂದು ಚಿಕನ್ ಗ್ರೇವಿ, ಒಂದು ನಾರ್ಮಲ್ ಟೈಪಲ್ಲಿ ಗ್ರೇವಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಬಾಹುಬಲಿ ದೋಸೆ ಕ್ಲೀನಾಗಿ ಪ್ಲೇಟ್ ಮೇಲೆ ಎಲೆ ಹಾಕಿ ಐಟಮ್ನ ಇಟ್ಕೊಡ್ತಾರೆ. ಓ ಮೈ ಗಾಡ್, ಒಳಗಡೆ ನೋಡಿ ಫುಲ್ ಆ್ಯಂಡ್ ಫುಲ್ಲು ತಿಕ್ಕು ಫಾರ್ಮೇಷನ್. ನಮ್ಮ ಬೆಂಗಳೂರಲ್ಲಿ 99 ವೆರೈಟಿ ಟೈಮ್ ಮಾಡಿರ್ತಾರೆ, ಅದು ಪ್ಯೂರ್ ವೆಜ್ಜು. ಇಲ್ಲಿ ವೆಜ್ಜು ಸಿಗುತ್ತೆ, ಬಟ್ ಮೇಯ್ನಾಗಿ ಜನ ಬರೋದು ಈ ನಾನ್ ವೆಜ್ಗೋಸ್ಕರ. ನೋಡಿ ಚಿಕನ್ ಪೀಸಸ್ಸು ನಿಮಗೆ ಸಿಗುತ್ತೆ ಇದರಲ್ಲಿ. ಈಗ ಇದನ್ನು ಮುಚ್ಚಿಬಿಟ್ಟು, ಓ ಮೈ ಗಾಡ್, ಒಂದು ಹ್ಯೂಜಾಗಿ ಸಿಗುತ್ತೆ. ಆ ಸ್ಟಫಿಂಗ್ಸ್ ಅಂತೂ ಚಿಂದಿ ಅಂತಲೇ ಹೇಳ್ಬಿಡ್ತೀನಿ. ಬಿಸಿ 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 ದೋಸೆ, ಚಿಕನ್ನು, ಮೊಟ್ಟೆ, ಗ್ರೇವಿ, ಈರುಳ್ಳಿ, ಚಟ್ನಿ ಪ್ರತಿಯೊಂದು ಸಿಗುವಂಥ ಒಂದು ದೋಸೆ. ಟೇಸ್ಟ್ ಮಾಡೋಣ.
ಆ ಸ್ಟಫಿಂಗ್ ಅಂತೂ ತೆಗೆದು ಹೊಡೆದ್ಬಿಡುತ್ತೆ ನಿಮಗೆ. ಆ ಲೆವೆಲ್ ಸ್ಟಫಿಂಗ್ ಆಗಿರ್ತಾರೆ. ಗ್ರೇವಿ ಇರೋ ಕಾನ್ಸಂಟ್ರೇಷನ್ ಫ್ಲೇವರ್ ನಿಮಗೆ ಸ್ವಲ್ಪ ಜಾಸ್ತಿ ಕೊಡುತ್ತೆ ಗೈಸ್. ಚಿಕ್ಕ ಚಿಕ್ಕದಾಗಿ ಚಂಕ್ಸ್ ಆಫ್ ಈ ಮೀಟ್ ಫ್ಲೇವರ್ ಕೊಡುತ್ತೆ. ಮೊಟ್ಟೆ ಹಾಕಿರ್ತಾರೆ, ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಲಿಟ್ರಲಿ ಗ್ರೇವಿನೇ ಬೇಡ, ರೈಟ್ ಆನ್ ದ ವೇ. ಲಿಟ್ರಲಿ ಗ್ರೇವಿನೇ ಬೇಡ, ಒಳಗಾಕಿರೋ ಗ್ರೇವಿನೇ ಫುಲ್ ಆ್ಯಂಡ್ ಫುಲ್ ತುಂಬ್ಕೊಬಿಡುತ್ತೆ ಅಂತಲೇ ಹೇಳ್ತೀನಿ. ತೆಳುವಾಗಿರುವಂಥ ಒಂದು ದೋಸೆ ವಿತ್ ದಟ್ ಗ್ರೇವಿ ತಿನ್ನಬೇಕಾದ್ರೆ ಒಂಥರ ಡಿಫ್ರೆಂಟು. ಸ್ಲೈಟರ್ ಆಫ್ 99 ವೆರೈಟಿ ದೋಸೆ ಥರನೇ ಅನಿಸುತ್ತೆ. ಬಟ್ ನಿಮಗೆ ಒಂದು ನಾನ್ ವೆಜ್ ಟಚ್ ಕೊಡುತ್ತಲ್ಲ, ಅದಕ್ಕೊಂಥರ ಡಿಫ್ರೆಂಟು. 80 ರೂಪಾಯಿ ಒಂದು ದೋಸೆ ಅಂತ ಅನ್ಕೋತೀನಿ. ಇಬ್ಬರು ಸಫಿಷಿಯೆಂಟ್ ಆಗಿ ತಿನ್ಬೋದು. ಒಬ್ಬರೇ ತಿಂತೀರಂದರೆ ಇದೊಂದು ತಿಂದ್ಬಿಟ್ಟು ನೀವು ಆರಾಮಾಗಿ ಓಡಬೇಕು. ಬಿಕಾಸ್ ಫುಲ್ ಆ್ಯಂಡ್ ಫುಲ್ಲು ಇದೇ ಹೊಟ್ಟೆ ತುಂಬಿಡುತ್ತೆ. ಆಹಾ, 80+ ವೆರೈಟೀಸ್ ದೋಸೆ. ನಾನ್ ವೆಜ್ಜಲ್ಲಿ ತಿನ್ನೋಕೆ ಒಂಥರ ಡಿಫ್ರೆಂಟ್ ಗೈಸ್. ಈ ಕಡೆ ಬಂದಾಗ ಡಿಫ್ರೆಂಟಾಗಿ ಟ್ರೈ ಮಾಡೋಕೆ ಒನ್ಸ್ ನೀವು ವಿಸಿಟ್ ಮಾಡ್ಬೋದು. ಬಟ್ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಈ ಸಾಂಬಾರಂತೂ ಕ್ರೇಜಿ. ಈ ಗ್ರೇವಿ ನಾನ್ ವೆಜ್ ಗ್ರೇವಿ ಅಲ್ಟಿಮೇಟ್ ಟೇಸ್ಟು. ಇಲ್ಲಿ ನಿಮಗೆ ಲಿವರಲ್ಲಿ ಬೋಟಿ, ಮಟನ್ನು, ಚಿಕನ್ನು, ಪ್ರಾನ್ಸು ಇದರಲ್ಲಿ ನಿಮಗೆ ದೋಸೆ ವೆರೈಟಿ ಕೊಡ್ತಾರೆ. ನಾನಿವಾಗ ತೊಗೊಂಡಿರೋದು ಬಾಬಲಿ ದೋಸೆ. ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ದೋಸೆ ಟ್ರೈ ಮಾಡಿ, ಅದ್ರಲ್ಲಿ ಪರೋಟ ಸಿಗುತ್ತೆ, ಅದನ್ನು ಟ್ರೈ ಮಾಡ್ಬಿಟ್ಟು ನಾನು ಮುಗಿಸ್ತೀನಿ. ನೆಕ್ಸ್ಟ್ ಬಂದು ಕೇಳಿದ್ರೆ ಈ ಬೋಟಿ ದೋಸೆ ತಿಂತೀರಾ ಅಂತ ಕೇಳಿದ್ರು. ಮಟನ್ ಬೋಟಿ ದೋಸೆ ತಿಂತೀನಿ ಅಂತ ಹೇಳಿ ಅದೊಂದು ಹಾಕ್ಸ್ತಾ ಇದ್ದೀನಿ. ಅದಾದಮೇಲೆ ಕೊನೆಯದಾಗಿ ಪರೋಟ ಇದ್ದರೆ ಅದನ್ನು ಟ್ರೈ ಮಾಡೋಣ, ಇಲ್ಲಾಂದರೆ ಸಾಕು. ಹೆವಿ ಲೋಡು ನನಗಂತೂ ಇಲ್ಲಿ. ಕೊಳಂಬು ಮಟನ್ ಕೊಡು. ಇಲ್ಲ ಮಟನ್ ಕೊಳಂಬು. ಹಾಂ ಹೋದುನಾ, ಹೌದು ಡನ್. ದೋಸೆ ಒಟ್ಟಿಗೆ ಮಟನ್ ಗ್ರೇವಿ ಬಗ್ಬಿಟ್ರು ಕರೆಕ್ಟಾಗಿ. ನೆಕ್ಸ್ಟ್ ಐಟಮ್ ಐ ಥಿಂಕ್ ಇದೆ ಫೈನಲ್ ಅಂತ ಅನಿಸುತ್ತೆ. ಎರಡಕ್ಕೆ ಒಂಥರ ಹೆವಿ ಸುಸ್ತಾದಂಗೆ ಆಗ್ತಿದೆ. ಮಟನ್ ಗ್ರೇವಿ ಹಾಕಿದ್ದಾರೆ. ಏನು ಹೇಳಿದೆ, ಬೋಟಿ ದೋಸೆ ಗೈಸ. ಬೋಟಿ ಸೇಮ್ 99 ವೆರೈಟಿಗೆ ಬೇಸ್ ಏನು ಹಾಕ್ತಾರೋ ಸೇಮ್ ಟು ಸೇಮ್ ಅದೇ ಥರ ಹಾಕ್ಬಿಟ್ಟು ಮಾಡಿ ಕೊಡುವಂಥದ್ದು. ಟೇಸ್ಟ್ ಮಾಡೋಣ. ದೋಸೆ ಅಂತೂ ಕ್ರಿಸ್ಪ್ ಬರೋಕ್ಕಂತೂ ದೇವ್ರೊಣಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಆಲ್ರೆಡಿ ಗ್ರೇವಿ ಹಾಕ್ಬಿಟ್ಟು ತುಂಬಿಸಿರ್ತಾರೆ, ಮೆತ್ತಗಾಗೋಗಿರುತ್ತೆ ಇದಂತೂ. ಓ ಮೈ ಗಾಡ್, ಇಟ್ಸ್ ಸೋ ಹಾಟ್ ಮ್ಯಾನ್. ಬಿಸಿ. ಆಹಾ ಓಕೆ, ಟೇಸ್ಟ್ ಮಾಡೋಣ. ಮೀಟ್ ಬದಲಾವಣೆ ಆದಾಗಂತೂ ಆ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ಸೇಮ್ ಟು ಸೇಮ್ ಟೇಸ್ಟ್ ಗೈಸ್. ಒಂದು ನೀವು 7:30-8 ಗಂಟೆ ಆಗ ರೈಜ್ ಬಂದುಬಿಡ್ಬೇಕು. ಜನ ಫುಲ್ ಆ್ಯಂಡ್ ಫುಲ್ ಪ್ಯಾಕ್ಡ್ ಆಗಿರ್ತಾರೆ. ಎಷ್ಟು ಫಾಸ್ಟಾಗಿ ಇವ್ರು ದೋಸೆ ಹಾಕ್ತಾರೆ ಗೊತ್ತಾ. ಸ್ಪಾಟಲ್ಲಿ ಅಲ್ಲಿ ಹಾಕ್ತಾ ಇರ್ತಾರೆ, ಇಲ್ಲಿ ತೆಗಿತಾರೆ, ತಟ್ಟೆಗೆ ಕೊಡ್ತಾ ಇರ್ತಾರೆ. ಲೋಕಲಿ ತುಂಬ ಪಾಪ್ಯುಲರು. ಕೊಯಂಬತ್ತೂರಲ್ಲಿ ಯಾರಾದರೂ ನಮ್ಮ ಕನ್ನಡದವರಾಗಲಿ ಇಲ್ಲ ತಮಿಳವರೇ ನಮ್ಮ ವೀಡಿಯೋಸ್ ನೋಡ್ತಿರೋರಾಗಲಿ ಈ ಜಾಗದ ಬಗ್ಗೆ ಕೇಳಿದ್ರು ಟೇಸ್ಟ್ ಮಾಡಿರೋ ಜಸ್ಟ್ ಕಮ್ಮಿ. ಟೇಸ್ಟ್ ಮಾಡಿಲ್ಲ ಈ ಕಡೆ ಬಂದಾಗ ವೆರೈಟೀಸ್ ಆಫ್ ದೋಸೆ ಅದು ನಾನ್ ವೆಜಲ್ಲಿ ಟ್ರೈ ಮಾಡಬೇಕಂತ ಅನಿಸಿದ್ರೆ ಇಲ್ಲಿ ಬಂದು ಖಂಡಿತ ಟ್ರೈ ಮಾಡಿ. ತುಂಬ ಇಷ್ಟಪಡ್ತೀರಾ. ಒಂಥರ ಡಿಫ್ರೆಂಟ್ ಗೈಸ್. ಒನ್ಸ್ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಕಾಸ್ಟ್ ವೈಸ್ ಎಫೆಕ್ಟಿವ್ ಅಂತಲೇ ಹೇಳ್ಬಿಡ್ತೀನಿ. ಬಿಕಾಸ್ ನಮ್ಮೂರಲ್ಲಿ 99 ವೆರೈಟಿ ವೆಜ್ ದೋಸೆಗಳಿಗೆ 150 ರೂಪಾಯಿ, 100 ರೂಪಾಯಿ, 120 ಆ ರೇಂಜ್ಗೆ ಚಾರ್ಜ್ ಮಾಡ್ತಾರೆ. ಇಲ್ಲಿ ಯಾವುದೇ 100 ರೂಪಾಯಿ ಮೇಲಿಲ್ಲ, ಎಲ್ಲ ಅದ್ರ ಒಳಗೆ ಬರುತ್ತೆ. ಒಂಥರ ಬೆಸ್ಟ್ ಅಂತಲೇ ಹೇಳ್ಬಿಡ್ತೀನಿ. ಚೆನ್ನಾಗಿದೆ. ಹೆಂಗಿರುವುದಾ ಒಂಥರ ಮೀಟ್ ಬಾಂಬ್ ಇದ್ದಂಗೆ ಇರುತ್ತೆ. ಫ್ಲೇವರ್ ಹಾಗೆ ಹೊಡಿಯುತ್ತೆ, ಒಂದು ಎತ್ತು ನಿಲ್ಲಿಸುತ್ತೆ ನಿಮ್ಮನ್ನಂತೂ, ಆ ಥರ ಇರುತ್ತೆ. ಜೊತೆಗೆ ಆ ಮಟನ್ ಗ್ರೇವಿ ಹಿಡ್ಕೊಂಡು ತಿಂದ್ರೇ ಅದ್ಭುತ. ಚೆನ್ನಾಗಿದೆ. ಈ ಥರ ಎಲ್ಲಾದರೂ ನಿಮ್ಮೂರಲ್ಲಿ ಇದ್ದರೆ ಟೇಸ್ಟ್ ಮಾಡಿದರೆ ಜಸ್ಟ್ ಕಮ್ಮಿ ಟೇಸ್ಟ್ ಮಾಡಿದರೆ ಈ ಕಡೆ ಬಂದಾಗ ಪಕ್ಕ ಟ್ರೈ ಮಾಡಿ. ತುಂಬ ಇಷ್ಟಪಡ್ತೀರಾ. ನೆಕ್ಸ್ಟು ಪರೋಟ ಹೋಗೋಣ ಅಂತ ಅಂದ್ಕೊಂಡೆ, ದೇವ್ರಣೆಗೆ ಆಗ್ತಾಯಿಲ್ಲ, ಇದೇ ಒಂಥರ ಫುಲ್ ಆದಂಗೆ ಆಗೋಯ್ತು. ಜಾಗದ ಅಡ್ರೆಸ್ಸು ಪ್ರೈಸಿಗೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಡಿ, ನೀವು ಚೆಕ್ಔಟ್ ಮಾಡಿ ಗೈಸ್. 18 ವರ್ಷದ ತಲಬದಿ ದೋಸಾ ಶಾಪ್ ಅಂತ. 7 ಗಂಟೆಗೆ ಶುರು ಆದರೆ 10 ಗಂಟೆ ತನಕ ರನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ರಜೆ ಯಾವ್ದಂತ ಗೊತ್ತಿಲ್ಲ, తీసుకొని ನಿಮಗೆ ಡಿಸ್ಕ್ರಿಪ್ಷನ್ ಆಗ್ತೀನಿ, ಚೆಕ್ಔಟ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಟಾಟಾ ಬಾಯ್. ಮುಂದಿನ ವಿಡಿಯೋ ಸಿಗ್ತೀನಿ. ನಾನು ಹೋಯ್ತೀನಿ.